ಪೀಠ ಏನೋ ಇಟ್ಟೆ, ಅಡ ಇಟ್ರು ನನ್ ಒಡವೆ ಯಾವಾಗ ಬಿಡ್ಸ್ಕೊತ್ಯಾ? ಎಲ್ರಿಗೂ ಚಾಕ್ಲೇಟ್ ಕೊಡಿ, ಅಂಕಲ್ ಕೊಡಿ, ಆಂಟಿ ಕೊಡಿ, ಚಾಕ್ಲೇಟ್ ಕೊಡಿ, ತಗೊಳ್ಳಿ ಎಲ್ರು ಒಂದೊಂದೇ ಚಾಕ್ಲೇಟ್ ತಗೋಬೇಕಾಯ್ತಾ? ಎಲ್ಲ ದೇವರ ನಾರಾಯಣ ಅರಳಿದ ಕಮಲದಂಗಿರೋ ನಮ್ ಸಂಘನ ನೀನ್ ಬಿಟ್ಟೋದು ಮಾತ್ರಕ್ಕೆ ಅದು ಬಾಡೋಗೋದಿಲ್ವೋ? ನೋಡ್ತಾ ಇರು, ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲೆ ಆಣೆ, ದೇವಸ್ಥಾನದ ಮುಂದೆ ಒಡೆದ ತೆಂಗಿನಕಾಯಿ ತರ ನಿನ್ನ ಸಂಘ ಒಡೆದು ಚೂರಾಗಿ ಮತ್ತೆ ನಮ್ ಸಂಘಕ್ಕೆ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ಲಿಲ್ಲ, ನಾನ್ ಮೂಗ್ ಕೂಸ್ಕೋತೀನಿ. ಒಗಲೇ ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ, ದೇವರು ಕೊಟ್ಟ ಯುವಕರ ಸಂಘ ಕಣ. ನೀನು ದೇವರು ಕೊಟ್ಟ ಯುವಕರ ಸಂಘ ಕಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಕಣೋ, ಆದ್ರೆ ಪತ್ತಲೊಬ್ಬಳು ಮಡಿಕೊಂಡಿದ್ದಿಲ್ಲ, ಅವಳು ನಿನಗೆ ಶೋಭೆ ತರಲ್ಲ ಕಣೋ, ಶೋಭೆ ತರಲ್ಲ. ಒಗಲೇ ಹಾಗಲ್ಲ ಅಧ್ಯಕ್ಷರೇ, ನಿಮ್ಮ ಅಪ್ಪ ಕರಿತಾವನೆ. ಏನಂತೆ? ಆ ಶಿವರುದ್ರಗೌಡರು ಹೊಸ ಬಾವಿಗೆ ಬಿದ್ದೋಗದೆ. ಯಾಕೆ ಅವನ್ ಬೀಳಿಲ್ವಂತ? ಬಾ ಕೂತ್ಕೋ. ತಲೆನೋವು ಮಾತ್ರೆ ಕೊಡಿ. 10 ರೂಪಾಯಿ ಕೊಡಿ, ತಗೊಳ್ಳಿ. ನೋಡು, ಇನ್ನೊಂದ್ಸಲ ಬೆಕ್ಕಿನ ತರ ಕೂಗಿದ್ರೆ ಸರಿ ಇರಲ್ಲ ನೋಡು. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆ ತರನೇ ಕೂಗ್ತೀನಿ. ಈ ಜನ್ಮದಲ್ಲಿ ಬದ್ಲಾಗಲ್ಲ ನೀನು. ಅಯ್ಯೋ ಬೇಡಮ್ಮ, ನಾವು ಬದ್ಲಾಗ್ಬಿಟ್ಟೆ, ನೀ ಊರಿಗೆ CM ಆಗ್ಬೇಕಾಗಿದೆ. ಹೌದು, ನಿಮ್ಮ ಅಪ್ಪ ಏನೋ ಬೇಜಾನ್ ಅಳ್ತಾವನಂತೆ, ನಿಮ್ಮಮ್ಮ ಹೊಡೆದ್ಲ? ಆ ತರ ಏನು ಇಲ್ವಲ್ಲ. ಬೆಕ್ಕು ಕಣ್ ಮುಚ್ಕೊಂಡತ್ರ ಕಣ್ಣೀರು ಕಾಣಿಸ್ದೇ ಇರುತ್ತಾ? ವಿಷಯ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ್ ಗನ್ ಕತ್ಕೊಂಡು ಹೋಗ್ಬಿಟ್ಟ. ಆ ನನ್ ಮಗನ್ ಊರವ್ರ ಮುಂದೆನೆ ಪ್ಯಾಂಟ್ ಉದ್ರೋಗ್ಬೇಕು, ಅವ್ನ್ಗೆ ಲಕ್ವ ಹೊಡಿಬೇಕು, ಕೆರ್ಕೊಳಕ್ ಆಗ್ದಂಗೆ ಕಜ್ಜಿ ಬಂದು ನರಳಿ ಸಾಯ್ಬೇಕು. ಅಯ್ಯೋ ಯಾಕಮ್ಮ ಈ ರೇಂಜ್ ಹೋಗಿತಾ ಇದೀಯಾ? ಅವನ್ ಯಾರೋ ನಿನಗ್ ಬೇಕಾಗಿರೋನೇ ಆಗಿರ್ಬೋದು. ನನಗ್ ಬೇಕಾಗಿರೋನ? ಯಾರದು? ಇಟ್ಸ್ ಮೀಯಾ. ನೀನು ತಾಕೊಟ್ಬಿಡ್ತಲ್ಲ ನೋಡು, ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡ್ಸು, ಕುಡ್ಕೊಂಡೇ ಮಾತಾಡೋಣ. ಕೂಲ್ ಡ್ರಿಂಕ್ಸಾ? ನೋಡು, ಮರ್ಯಾದೆಯಿಂದ ಆ ಗನ್ನ ಅಲ್ಲೇ ಇಟ್ಬಿಡು, ಇಲ್ಲ ಅಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಹೇಳ್ಕವಾಗಲೇ, ಹುಡುಗರ್ನ ಬಿಟ್ಬಿಟ್ಟು ಹೊಡ್ಸಿದ್ರೆ ನಾವ್ ಕೇಳ್ತೀವ? ಏನು, ನಮ್ಮ ಅಪ್ಪ ಹೊಡ್ಸಿದ್ರಾ? ಅದೇ ಬಿಡಮ್ಮ, ನನಗೂ ನಮ್ಮ ಮಾವನಿಗೂ ಬಿಟ್ಟಿದ್ ಮ್ಯಾಟ್ರು, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ಹೌದು, ನಮ್ಮಿಬ್ಬರ ಮ್ಯಾಟ್ರ್ ಬಗ್ಗೆ ಏನ್ ಯೋಚನೆ ಮಾಡಿದೆ? ನೋಡು, ಕೊನೆ ಸಾರಿ ಹೇಳ್ತಾ ಇದೀನಿ, ಆ ಗನ್ ಇಟ್ಬಿಡು. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಪುಟ ಹೋಗೋದು ಹೋಗ್ತೇ, ಒಂದ್ ಬೋಟಿ ಸ್ಪಾನ್ಸರ್ ಮಾಡ್ಬಿಟ್ಟೋಗೆ. ಅವ್ರ ಅಪ್ಪನ್ ಕೇಳು, ನೀನ್ ಬೋಟಿ ನೆಕ್ಕಿದ್ ನಿನ್ ಕೈಗೆ ಕೊಡ್ತಾನೆ. ಯಾರು? ಬೆಗ್ಗರ್ ಮುನಿ ವೆಂಕಟಪ್ಪನ ಮಗನ? ಅಲ್ಲ, ಶನಿ ವೆಂಕಟಪ್ಪನ ಮಗ. ನಿಮ್ಮಪ್ಪ ಹೆಸರು ಚೇಂಜ್ ಮಾಡ್ಕೊಬಿಟ್ಟ ಆಮೇಲೆ? ಹೌದು, ಯಾಕೆ ಇಷ್ಟೊಂದು ಟೆನ್ಷನ್? ಮತ್ತಿನ್ನೇನ್ ಅಧ್ಯಕ್ಷರೇ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಾ ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವೆ. ನೀವು ನೋಡಿದ್ರೆ ಹಚ್ಚನ ಆಯ್ತಾರ, ಅವ್ನ ಮಗಳಿಂದ ಓಡಾಡ್ತಿದ್ದೀರಾ. ಎಲ್ಲೋ ನಿಂತ್ಕೊಳ್ಳುತ್ತೋ ಏನೋ, ಎಲ್ಲ ಹೋಗಿ ನಿಲ್ಲಿ. ಹಲೋ, ನಾನ್ ಕಣ ನಿಮ್ಮಪ್ಪ. ದೊಡ್ಡ ಕೇಸ್ ಬಂದೈತೆ, ತಗ್ಲಾಕೊಂಡ್ರೆ 2 ಹೊತ್ತು ಕೂತ್ಕೊಂಡ್ ತಿನ್ಬೋದು. ಎಷ್ಟ್ ದಿನ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಇವಾಗ ಏನು, ಅಲ್ಲಿ ಬಂದ್ರೆ ಒಳ್ಳೆ ಕಾಸು ಸಿಗುತ್ತೆ ಅಂತ ಹೇಳ್ತಿದ್ಯಾ? ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರ್ದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೇ, ನಮ್ ಸಂಘ ಏನಾದ್ರು ಸ್ಟೇಟ್ ಲೆವೆಲ್ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ತರ ಮಾಡ್ಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ, ಲಾಲಿಪಾಪ್ ಮದುವೆಯ ಕರೆಯೋಲೆ, ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರ್ಬೇಕು, ಪೋಸ್ಟರ್ ಅಂದ್ರೆ ನಮ್ ತಲಕಾಯಿ ಇರ್ಬೇಕು ಅಂತ ಅದ್ರಲ್ಲಿ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ ಶಿವರುದ್ರಗೌಡನ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್ ನೋಡಿ ಸರ್. ಅಧ್ಯಕ್ಷ, ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಭಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21 ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೇನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ.
ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರಾ? ರೇಪು, ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದುವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್. ಹಾ, ಯಾವನೋ ಲೋಫರ್ ನನ್ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ? ನೋಡಿ ಮೇಡಮ್, ನೀವೇ ಅಲ್ಲ, ಮಿಲಿಟರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ. ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಮೈನರ್ ಅನ್ನೋದು ನಮಗೂ ಗೊತ್ತು. ನಿಮ್ ಗೌರ್ಮೆಂಟ್ನವರು 1000 ರೂಲ್ಸ್ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಆಗಲ್ಲ. ನಾಳೆ ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು. ಸರ್, ನನಗ್ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನು ಇಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಕಮಿಷನರ್ ನನ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಸಾರಿ ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೋಸ್ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲಿ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಟ್ರೆ, ಮದ್ವೆ ಎಲ್ಲಿ ನಿಂತೋಗ್ಬಿಡುತ್ತೋ ಅಂತ. ಬೇಗ ಬರ್ತೀವಿ, ತಿನ್ಕೊಂಡು ಎದ್ದೋಗ್ಬಿಡ್ತೀವಿ. ನೋಡ್ರಿ ಬಟ್ರೆ, ಗೌಡ್ರಿಗೆ ಮದ್ವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರ್ಗೋ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಗೋಯಾ ಆಯ್ತ್ರಪ್ಪ, ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ ಅಷ್ಟೇ. ನೋಡಿ ಸರ್, ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ. ಆಮೇಲೆ ಪೇಪರು, ಚಾನಲ್ ಅಂತ ಸುದ್ದಿ ಆಗುತ್ತೆ. ತಮ್ಗೆ ನರದವ್ರ ಬಲ್ಲೇನೆ ಇಲ್ವಲ್ಲ? ಹಾಕಕ್ಕೆ ಒದ್ದಾಡ್ತಿ, ಹಾಕಯ್ಯ ಜೋರಾಗಿ ಹಾಕೆ. ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸ ದುಡ್ಡ ಅಂತ? ಮದ್ವೆಗೆ ಅವನಾರ ಮಾಂಸ ಮಾಡಿಸ್ತಾನ? ಬೀಗ್ರೂಟಕ್ ತಾನೆ? ತಾಯಣೆ ಮಾಂಸದ ವಾಸನೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ನ ತಿನ್ನೋದ್ರ ಬದಲು ನನ್ನ ಮನೆಗೆ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗೋಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು. ಎಲ್ರು ಹೊರಡೆ. ಲೇಟ್ ಡಿಸಿಷನ್ ಯಾ. ಥರ್ಡ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಯಾವನೋ ಅವ್ರು ವಿಷಯ ಅವನು. ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ ಸಂಘದ ಕಾರ್ಯಕರ್ತನೇ ಇರ್ಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ. ಉಪಾಧ್ಯಕ್ಷಂದೇ ಕೊಟ್ಬಿಡೋಣ. ಖಜಾಂಜಿ ಕಾಲು ಇದೆ, ಅದನ್ನ ಕೊಡೋಣ. ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಬರ್ತೀನಿ. ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಲಿಸ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಲಿಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಆದ್ರೆ ಒಂದು ವಿಷಯ, ಇವತ್ತಿ ಮದುವೆ ನಿಲ್ಸಿದ್ದು ತಪ್ಪು ಅಂತ ನಿಮಗನ್ನಿಸಬಹುದು. ಆದ್ರೆ ಮುಂದೊಂದ್ ದಿನ ಅದೇ ಸರಿ ಅಂತ ಅನ್ಸುತ್ತೆ. ಬರ್ತೀನಿ ಸರ್. ₹1 ಕೋಟಿ ಮದ್ವೆ ಅಂತೆ. ಮದ್ವೆ ನಿಂತೋಯ್ತು. ಈ ಮದುವೆ ₹1 ಕೋಟಿ ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ ₹1 ಕೋಟಿ ಆಗ್ಬಿಡುತ್ತಾ? ಹೂ ಕಣಪ್ಪ, ₹1 ಕೋಟಿ ಅಂತ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ. ₹1 ಕೋಟಿ. ಆಯ್ತು, ನಡಿ ನಡಿ. ನಂಗೆ ಯಾಕೋ ಇನ್ನೊಂದ್ ಮಕ್ಳ ಮೇಲೆ ಡೌಟ್ ಇದೆ ನೋಡ್ರೆ, ಇವರೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಅಂತ. ಇವರೆಲ್ಲ ಫೀಲ್ಡ್ ಅಲ್ಲಿ ಆಟ ಆಡೋ ಮಕ್ಕಳು, ಬೇರೆಯವ್ರ ಲೈಫ್ ಅಲ್ಲಿ ಏನ್ ಆಟ ಆಡ್ತಾರೆ? ಗೌಡ್ರೆ, ನನ್ಗೆ ಯಾಕೋ ಸುಧಾಕರನ್ ಮೇಲೆ ಡೌಟ್ ಬರ್ತಾ ಇದೆ. ಅಲ್ಲಿ ನೋಡ್ರಿ ಗೌಡ್ರೆ. ಥ್ಯಾಂಕ್ ಯು ಮೇಡಮ್. ನಡಿಯಪ್ಪ. ಯಾರು ಅಂತ ಗೊತ್ತಾಗ್ಲಿ, ಆವಾಗ ನಾನ್ ಯಾರು ಅಂತ ಅವ್ರು ಗೊತ್ತಾಗೋ ತರ ಮಾಡ್ತೇನೆ. ನಮ್ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ? ಆಗ್ಲೇ ಮುಗಿಸ್ದೆ ಅಣ್ಣ. ನೀನ್ ಒಬ್ನೇ ಕಣ. ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಐ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ? ಹೆಂಗೂ ಕರೀತ್ಯಾ, ಅದಕ್ಕೆ ನಾನೇ ಬಂದೆ. ಹೌದು, ನಾನು ಕೊಟ್ಟಿದ್ದನ್ ಟೀಚರ್ ಕೊಟ್ಟೆ. ಅದ್ರ ಬದಲು ಅವರು ಒಂದ್ ಕೊಟ್ರು. ಇದೇನಾ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನಾ? ಇದು ನನ್ ಮದ್ವೆದಲ್ಲ, ಮತ್ತೆ ನಿನ್ ಕಲ್ಯಾಣಿದು. ಮಿಸ್ಸಸ್ ಆಗೋದ್ರು. ಅಲ್ ನೋಡು.
ಮಾಡ್ಕೊಳ್ಳೋಣ. ಏನ್ ಅಧ್ಯಕ್ಷರೇ, ನಿಮ್ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡ್ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕುತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ, ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆ ಒಂದು ಫ್ಲೆಕ್ಸ್ ಹಾಕ್ಸೋ. ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪ್ ಅಲ್ಲಿ ಇರ್ಬೇಕು. ಹಾಗೆ ಕೆಳಗಡೆ ನಿನ್ ಫೋಟೋನ ಹಾಕ್ಸ್ಕೋ. ಸಂಘದವರೆಲ್ಲ